ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗಾದ್ರೆ ಶರಣಪ್ಪ ಮಡಿವಾಳ್ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಆ ಮಂತ್ರಿ ಯಾರು? ಯಾವ ಮಂತ್ರಿಗೆ ಕಮಿಷನ್ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ಈ ಅಧಿಕಾರಿ ಶರಣಪ್ಪ ಮಡಿವಾಳ? ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿಯ ಈ ಲಂಚಾವತಾರದ ಪ್ರಕರಣದಲ್ಲಿ ಲಂಚ ಪಡಿತಾ ಇರುವಂತಹ ಶರಣಪ್ಪ ಹೇಳ್ತಾ ಇರುವಂತಹ ಆ ಮಿನಿಸ್ಟರ್ ಯಾರು? ಹಾಗಾದ್ರೆ ಬರುವಂತಹ ಲಂಚದಲ್ಲಿ ಮಿನಿಸ್ಟರ್ಗೆ ಎಷ್ಟು ಪರ್ಸೆಂಟೇಜ್ಗೆ ಹೋಗುತ್ತೆ? ಯಾವ ಮಿನಿಸ್ಟರ್ಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ? ಸೊ ನಿಜಕ್ಕೂ ಕೂಡ ಮಿನಿಸ್ಟರ್ ಈ ಒಂದು ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಭಾಗಿಯಾಗಿದ್ದಾರಾ ಅಥವಾ ಮಿನಿಸ್ಟರ್ನ ಚೇಲಾಗಳು ಏನಾದರೂ ಪರ್ಸೆಂಟೇಜ್ ತಗೊಳ್ತಾ ಇದ್ದಾರಾ ಅಥವಾ ಮಿನಿಸ್ಟರ್ ರೆಪ್ರೆಸೆಂಟ್ ಮಾಡುವಂತ ಡಿಪಾರ್ಟ್ಮೆಂಟ್ ನಲ್ಲಿರುವಂತ ಇತರೆ ಹಿರಿಯ ಅಧಿಕಾರಿಗಳು ಈ ರೀತಿಯಾದಂತ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ಸ್ ಏನಾದರೂ ಲೋಯರ್ ಆಫೀಸರ್ಸ್ಗೆ ಕೊಡ್ತಾ ಇದ್ದಾರಾ? ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಲಂಚ ಕಲೆಕ್ಟ್ ಮಾಡಿ ಮಿನಿಸ್ಟರ್ಸ್ಗೆ ಅಥವಾ ಮಿನಿಸ್ಟರ್ಸ್ ಚೇಲಾಗಳಿಗೆ ದುಡ್ಡು ತಲುಪಿಸುವಂತಹ ಒಂದು ವ್ಯವಸ್ಥೆ ಇದೆಯಾ? ಇದು ತುಂಬಾ ವ್ಯವಸ್ಥಿತವಾಗಿ ನಡೀತಾ ಇದೆಯಾ? ಹಾಗಾದ್ರೆ ಮಿನಿಸ್ಟರ್ಗಳಿಗೆ ಹೋಗುವಂತಹ ಪರ್ಸೆಂಟೇಜ್ ಏನು? ಇಷ್ಟು ವಿಡಿಯೋ ದೊಡ್ಡ ಮಟ್ಟದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ, ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಆದ್ರೂ ಕೂಡ ಇಲ್ಲಿಯವರೆಗೆ ಲಂಚ ಕೇಳಿರುವಂತ ಈ ಅಧಿಕಾರಿ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಇಲ್ಲಿಯವರೆಗೆ ಯಾಕೆ ಅವರ ವಿರುದ್ಧ ಕ್ರಮ ಆಗಿಲ್ಲ? ನಗರ ಯೋಜನಾ ಪ್ರಾಧಿಕಾರದ ಅಧಿಕಾರಿ ಮಿನಿಸ್ಟರ್ಗೆ ಲಂಚ ಕೊಡಬೇಕು, ಪರ್ಸೆಂಟೇಜ್ ಕೊಡಬೇಕು ಅಂತ ಪರ್ಸೆಂಟೇಜ್ ಲೆಕ್ಕಾಚಾರವನ್ನು ಕೂಡ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಮಿನಿಸ್ಟರ್ಸ್ ಗಳಿಗೆ ಪರ್ಸೆಂಟೇಜ್ ಕೊಡ್ಬೇಕಾ? ಎಲ್ಲರಿಗೂ ಗೊತ್ತಿದೆ ಈ ಡಿಪಾರ್ಟ್ಮೆಂಟ್ ನ ಮಿನಿಸ್ಟರ್ ಯಾರು ಅಂತ. ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆ ಮಂತ್ರಿ ಯಾರು? ಲಂಚ ಕೇಳಿರುವಂತಹ ಈ ಅಧಿಕಾರಿಯ ವಿರುದ್ಧ ಕ್ರಮ ಯಾವಾಗ? ಈ ಕೂಡಲೇ ಆತನನ್ನ ಸಸ್ಪೆಂಡ್ ಮಾಡಿ ವಿಚಾರಣೆ ನಡೆಸಿ. ವಿಚಾರಣೆಯಲ್ಲಿ ನಿಜಕ್ಕೂ ಕೂಡ ನೀವು ಕಮಿಷನ್ ಬಗ್ಗೆ ಮಾತಾಡಿದ್ದೀರಲ್ಲ, ಕಮಿಷನ್ ಪಡೆಯುತ್ತಾ ಇರುವಂತಹ ಆ ಮಿನಿಸ್ಟರ್ ಯಾರು ಅಂತ ವಿಚಾರಣೆಯಲ್ಲಿ ಈತನ ಬಾಯಿಂದ ಬಿಡಿಸಿ. ಈ ಹಿಂದೆ ಲೋಕಾಯುಕ್ತ ದಾಳಿಗೆ ಒಳಗಾಗಿದ್ರು ಕೂಡ ಪಾಠ ಕಲಿಯದೆ ಮತ್ತೆ ಅದೇ ಲಂಚವನ್ನು ಸ್ವೀಕರಿಸುತ್ತಾ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಲಂಚಾವತಾರ ಕುಣಿಯುವ ಹಾಗೆ ಮಾಡ್ತಾ ಇರುವಂತ ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಮಟ್ಟ ಹಾಕ್ಲಿಲ್ಲ ಅಂತಂದ್ರೆ ವ್ಯವಸ್ಥೆ ಸರಿ ಹೋಗೋದಿಲ್ಲ. ಸಿಂಧನೂರು ನಗರ ಮತ್ತು ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಆಗಿದ್ದಂತ ಸಂದರ್ಭದಲ್ಲಿ ಈತನ ವಿರುದ್ಧ ಲೋಕಾಯುಕ್ತ ದಾಳಿ ಆಗಿತ್ತು. ದಾಳಿ ವೇಳೆ 1 ಕೆಜಿ ಚಿನ್ನ, 2 ಕೆಜಿ ಬೆಳ್ಳಿ, 13 ಲಕ್ಷ ನಗದು ರೂಪಾಯಿ ಪತ್ತೆ ಆಗಿತ್ತು. ಆದರೆ ಮತ್ತೆ ಅದೇ ಚಾಳಿಯನ್ನ ಮುಂದುವರಿಸಿರುವಂತಹ ಈತ ಕೇವಲ ತನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ಇಡೀ ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮತ್ತು ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಿನಿಸ್ಟರ್ಗೆ ಕಮಿಷನ್ ಹೋಗ್ಬೇಕು, ಕೊಡಲೇಬೇಕು, ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಅವರು ಇಳಿದು ಬಿಟ್ಟಿದ್ದಾರೆ ಮಿನಿಸ್ಟರು, ಅವ್ರಿಗೂ ಕೂಡ ಪಾಲ್ ಹೋಗ್ಬೇಕು ಅಂತ ಇಷ್ಟು ಕಾನ್ಫಿಡೆಂಟ್ ಆಗಿ ಆತ ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ ಅನ್ನೋದಾದರೆ ಆ ಮಿನಿಸ್ಟರ್ ಯಾರು? ನಿಜಕ್ಕೂ ಅವ್ರು ಲಂಚ ಪಡಿತಾ ಇದ್ದಾರೆ? ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಕಮಿಷನ್ ಸೆಟ್ ಮಾಡಿದ್ದಾರಾ? ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಗೆ ಇಷ್ಟು ಕೊಡಬೇಕು, 1 ಎಕರೆಗೆ ಇಷ್ಟು ಅಂತ ಏನಾದ್ರೂ ಫಿಕ್ಸ್ ಆಗಿದೆಯಾ? ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಮಿನಿಸ್ಟರ್ ಮತ್ತು ಮಿನಿಸ್ಟರ್ ಆಫೀಸ್ಗೆ ಹೋಗ್ತಾ ಇದೆ? ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಈ ವ್ಯಕ್ತಿಯನ್ನ ಸಸ್ಪೆಂಡ್ ಮಾಡಿ ವಿಚಾರಣೆಗೆ ಕರೀರಿ, ತನಿಖೆ ನಡೆಸಿ ಇದರಲ್ಲಿ ಯಾವ ಅಧಿಕಾರಿಗಳ ಪಾತ್ರ ಇದೆ, ಮಿನಿಸ್ಟರ್ ಪಾತ್ರ ಇದೆಯಾ ಅನ್ನೋದರ ಬಗ್ಗೆ ತನಿಖೆ ನಡೀಲಿಲ್ಲ ಅಂತಂದ್ರೆ ಈ ಲಂಚಾವತಾರವನ್ನ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಬಡವರು ಏನೋ ಒಂದು ಹೆಚ್ಚು ಕಡಿಮೆ ಭೂಮಿಗೋಸ್ಕರ ಅಲಿಯುವವರು ಇವರು ಲಂಚ ಕೊಟ್ಟೆ ಸತ್ತು ಹೋಗ್ಬೇಕಷ್ಟೇ. ಒಂದು ಸರಿ ಲಂಚ ತಗೊಂಡು ಹಣದ ರುಚಿ ಹತ್ತಿದ್ರೆ ಆತ ಚಟ್ಟ ಹತ್ತೋವರೆಗೂ ಕೂಡ ಬಿಡಲ್ಲ. ಇದಕ್ಕೆ ಸಾಕ್ಷಿ ಈ ವ್ಯಕ್ತಿ. ಅಂಡ್ ಡೆಫಿನೆಟ್ಲಿ ಮಿನಿಸ್ಟರ್ಸ್ ಪಾತ್ರ ಇದೆಯಾ ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು. ಆಗಿ ಇದರಲ್ಲಿ ಅವ್ರಿಗೆ ಕ್ಲೀನ್ ಚಿಟ್ ಸಿಗಬೇಕು. ಯಾಕೆಂದ್ರೆ ಈತ ಇಷ್ಟು ಓಪನ್ ಆಗಿ ಮಿನಿಸ್ಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾನೆ ಅನ್ನೋದಾದರೆ
ಒಂದು ಈತ ಸುಳ್ಳು ಹೇಳಿರಬೇಕು, ಇಲ್ಲದೆ ಇದ್ದರೆ ಅವ್ರು ತಗೊಳ್ತಾ ಇರಬೇಕು. ಯಾವಾಗ ಕ್ರಮ ಅನ್ನೋದು ಈಗ ಕರ್ನಾಟಕದ ಜನ ಕೇಳ್ತಾ ಇರೋದು. ಆ ಮಂತ್ರಿ ಯಾರು ಅಂತ ನಾನು ನನ್ನ ಬಾಯಿಂದ ಹೇಳಬೇಕಾಗಿಲ್ಲ. ಡಿಪಾರ್ಟ್ಮೆಂಟ್ ಹೆಸರು ಹೊಡೆದ್ರೇ ಗೊತ್ತಾಗುತ್ತೆ ಯಾರು ಅವರು ಅಂತ.